ನಮಸ್ಕಾರ, ನಾನು ಮಂಜುನಾಥ್ ಕವತ್. ನಾನೀಗ ಉಡುಪಿಯ ಕ್ರಿಶ್ಚಿಯನ್ PU ಕಾಲೇಜ್ನ ಮೈದಾನದಲ್ಲಿದ್ದೇನೆ. ಇಲ್ಲಿ ನಮ್ಮ ಪರ್ಯಾಯ ಮಹೋತ್ಸವದ ಬಂದೋಬಸ್ತಿಗೆ ಆಗಮಿಸಿದಂತಹ 1600ಕ್ಕೂ ಹೆಚ್ಚು ಪೊಲೀಸರಿಗೆ ಊಟ ಉಪಹಾರದ ವ್ಯವಸ್ಥೆ. ಈ ವರ್ಷದ ನಮ್ಮ ಪರ್ಯಾಯ ಸ್ವಾಗತ ಸಮಿತಿ ನಮ್ಮ ಶಾಸಕರಾದ ಯಶ್ಪಾಲ್ ಸುವರ್ಣರು ಮತ್ತು SP ಅವರ ಈ ಕಾಳಜಿ ಮುತುವರ್ಜಿಯಿಂದ ವಿಶೇಷ ರೀತಿಯಾದಂತಹ ಊಟ ಉಪಹಾರದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಹೋಳಿಗೆ ಆಗಿರ್ಬೋದು, ಅಪ್ಪಿ ಪಾಯಸ ಆಗಿರ್ಬೋದು, ಒಂದು ಮದುವೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಸಮಾರಂಭದ ಕಾರ್ಯಕ್ರಮಗಳನ್ನು ನಡೆಸುವಂತಹ ಒಂದು ಔತಣದ ರೀತಿಯಲ್ಲೇ ನಮ್ಮ ಪೊಲೀಸರಿಗೂ ಉಣಬಡಿಸ್ತಾ ಇದ್ದಾರೆ. ರಾತ್ರಿ ಹಗಲೆನ್ನದೆ ಶ್ರಮಿಸುವಂತಹ ಪೊಲೀಸರಿಗೆ ನಮ್ಮ ಉಡುಪಿಯ ಔತಣ. ಬನ್ನಿ, ಏನೇನೆಲ್ಲ ಮಾಡಿದ್ದಾರೆ, ಏನೇನೆಲ್ಲ ತಯಾರಿಸಿದ್ದಾರೆ ನೋಡೋಣ. ನಾವು ಸಾಧಾರಣ 14 ಜನ ಇದ್ದೇವೆ. 14 ಜನ ನಿನ್ನೆ ಬೆಳಿಗ್ಗೆಯಿಂದ ಪೊಲೀಸ್ನವರಿಗೋಸ್ಕರ 3 ಹೊತ್ತು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಭಾರಿ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮಗೆ ಉತ್ತಮ ರೀತಿಯಲ್ಲಿ ಆಗ್ತಾ ಉಂಟು ಇಲ್ಲಿ ಎಲ್ಲ ಕೆಲಸಗಳು. ನಾವು ಹೋಳಿಗೆ ಊಟದಿಂದ ಹಿಡಿದು ಎಲ್ಲ ಬಗೆಯ ಖಾದ್ಯವನ್ನು ಅವರಿಗೆ ಮಾಡಿ ಹಾಕಿದ್ದೇವೆ. ಬೆಳಿಗ್ಗೆ ತಿಂಡಿಗೆ ಇವತ್ತು ಶಾವಿಗೆ ಪಲಾವು, ಉಪ್ಪಿಟ್ಟು ಮತ್ತು ಗೋಧಿ ಶಿರ. ಆಮೇಲೆ ಮಧ್ಯಾಹ್ನಕ್ಕೆ ನಿನ್ನೆ ಚಪಾತಿ ಮಾಡಿದ್ದೇವೆ. ಮತ್ತು ಇವತ್ತು ಗೀ ರೈಸ್ಗೆ ಗ್ರೇವಿ ಮಾಡಿದ್ದೇವೆ. ಮತ್ತು ಅಪ್ಪಿ ಪಾಯಸ, ಆಮೇಲೆ ಹೋಳಿಗೆ, ಎಲ್ಲ ಬಗೆಯ ಖಾದ್ಯವನ್ನು ವಿಶೇಷವಾಗಿ ಮಾಡಿ. ನೀವು ಹೇಳ್ತಾ ಇರುವಾಗ ಬಾಯಲ್ಲಿ ನೀರು ಬರುತ್ತೆ. ಒಂದು ಮದುವೆ ಊಟ ಅಥವಾ ಒಂದು ದೊಡ್ಡ ಜಾತ್ರೆ ಊಟದ ರೀತಿಯಲ್ಲೇ ಕೊಡ್ತಾ ಇರೋದು. ಖಂಡಿತ. ನಿನ್ನೆ ಬೆಳಿಗ್ಗೆಯಿಂದ ಶುರು ಮಾಡಿದೆ ನಾವು. ನಿನ್ನೆ ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆ ತನಕ. ನಾಳೆ ಬೆಳಿಗ್ಗೆ ಅಂದ್ರೆ 18ರ ಬೆಳಿಗ್ಗೆವರೆಗೆ. ಮಧ್ಯಾಹ್ನಕ್ಕೆ ಅವರಿಗೆ ಕೃಷ್ಣ ಮಠದಲ್ಲಿ ಪ್ರಸಾದದ ವ್ಯವಸ್ಥೆ ಆಗಿದೆ. ಹಾಗೆ ಇದು ಸಾಂಬಾರು, ಗುಜ್ಜದ್ದು ಸಾಂಬಾರು. ಇದು ಸುವರ್ಣ ಮತ್ತೆ ಬಿಳಿ ಕಡಲೆ ಹಾಕಿ ಪಲ್ಯ, ಕುಚ್ಚಿಗೆ ಅನ್ನ, ಬೆಳ್ತಿಗೆ ಅನ್ನ, ಆಮೇಲೆ ಅಪ್ಪಿ ಪಾಯಸ ಮಾಡಿದ್ದೇವೆ. ಅಲ್ಲಿಂಟು ಅಪ್ಪಿ ಪಾಯಸ ಅಲ್ಲ, ನಂಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ ಈ ರೀತಿ ಇಷ್ಟೊಂದು ಮುತುವರ್ಜಿ ವಹಿಸೋದೇ ಇಲ್ಲ. ಆದ್ರೆ ಈ ವರ್ಷ ಎಲ್ಲ ಒಂದು ದೊಡ್ಡ ಔತಣವನ್ನ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಸರ್, ಒಂದು ಅದ್ಭುತ. ಸೊ ಪೊಲೀಸರಿಗೆ ಕೊಡುವಂತ ಔತಣದ ಒಂದು ರುಚಿಯನ್ನು ನಾವು ಸವಿಬೇಕಂತ ಆಸೆ. ಮಧ್ಯಾಹ್ನ ಬರ್ತೇವೆ. ಖಂಡಿತ ಬನ್ನಿ. ಉಡುಪಿ ಜಿಲ್ಲೆಯಲ್ಲಿ ಪ್ರತಿ 2 ವರ್ಷಕ್ಕೊಂದ್ಸಲ ಈ ಪರ್ಯಾಯ ನಡೀತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಈ ವರ್ಷ 2026ನೇ ಸಾಲಿನಲ್ಲಿ ಶಿರೂರು ಮಠದ ಪರ್ಯಾಯ ಈಗ ಆರಂಭವಾಗಿದೆ. ಇಂದು ಮತ್ತು ನಾಳೆ 2 ದಿವಸ ಅದ್ಧೂರಿಯಾಗಿ ಒಂದು ಉತ್ಸವದ ರೂಪದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ನಾವು ಉಡುಪಿ ಜಿಲ್ಲೆ ಎಲ್ಲ ಪೊಲೀಸರು ನಾವು ಈಗಾಗಲೇ ಕೆಲಸ ಮಾಡ್ತಿದ್ದೀವಿ. ನಮ್ಮ ಸಪೋರ್ಟಿಗಾಗಿ ನಮ್ಮ ಮೇಲಾಧಿಕಾರಿಗಳು ದಕ್ಷಿಣ ಕನ್ನಡದಿಂದ, ಕಾರವಾರದಿಂದ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರನ್ನೂ ನಾವು ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ಗೆ ನೇಮಿಸ್ಕೊಂಡು ಕೆಲಸ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಮತ್ತು ಬಂದಂತಹ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅದೇ ರೀತಿ ಒಳ್ಳೆಯ ಫುಡ್ ಕೊಡಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಇದೆ ಅಂತ SP ಸಾಹೇಬ್ರ ಮೂಲ ಉದ್ದೇಶ. ಅದು ನಾವು ಕೆಲಸ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಒಳ್ಳೆ ಊಟನೂ ಕೊಡಬೇಕು. ಊಟ ಕೊಟ್ಟಾಗ ಅಷ್ಟೇ ಉತ್ಸಾಹದಿಂದ ಕುತೂಹಲದಿಂದ ಕೆಲಸ ಮಾಡ್ತಕ್ಕಂಥದ್ದು ಅವ್ರದ್ದು ಆಗಿದೆ. ಹಾಗಾಗಿ ನಾವು ಅವರಿಗೆಲ್ಲ ಒಳ್ಳೆ ಊಟ ಕೊಡಬೇಕು. ಈಗ ಬೆಳಗ್ಗೆ ಏನೇನು ಊಟ ಕೊಟ್ಟಿದ್ದೀವಿ, ಏನೇನು ಮೆನು ಇದೆ? ನಿನ್ನೆ ಬರುವಾಗ ಒಂದು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ದೇವೆ. ಅದು ಪುನರ್ಪುಳಿ ಜ್ಯೂಸ್ ತರ ಇರ್ತದೆ. ಅದು ಬಿಸ್ಲರಿ ನೀರಲ್ಲೇ ಕ್ವಾಲಿಟಿಯಲ್ಲಿ ಮಾಡಿಸಿರ್ತಾರೆ. ಆನಂತರ ಮಧ್ಯಾಹ್ನ ಉಪ್ಪಿನಕಾಯಿ, ಮೂಡೆ ಮತ್ತೆ ಕೂರ್ಮಾ, ವೈಟ್ ರೈಸ್ ಮತ್ತೆ ಬಾಯ್ಲ್ಡ್ ರೈಸ್, ಸಾಂಬಾರು, ಕಡಲೆಬೇಳೆ ಪಾಯಸ, ಮಜ್ಜಿಗೆ ಕೊಟ್ಟಿರ್ತೇವೆ ನಿನ್ನೆ ಮಧ್ಯಾಹ್ನ. ಆನಂತರ ನಿನ್ನೆ ರಾತ್ರಿ ಉಪ್ಪಿನಕಾಯಿ, ಪಲ್ಯ, ಚಪಾತಿ ಮತ್ತು ಕೂರ್ಮಾ, ವೈಟ್ ರೈಸು, ಬಾಯ್ಲ್ಡ್ ರೈಸು, ಸಾಂಬಾರು, ಅಪ್ಪಿ ಪಾಯಸ ಮತ್ತೆ ಮಜ್ಜಿಗೆ ಕೊಟ್ಟಿರ್ತೇವೆ. ಇವತ್ತು ಬೆಳಿಗ್ಗೆ ಸೇವಿಗೆ ಬಾತು ಮತ್ತೆ ಕಾರ್ಕಳ ಕೇಕು, ಉಪ್ಪಿಟ್ಟು, ಚಾ, ಕಾಫಿಯನ್ನು ಕೊಟ್ಟಿರ್ತೇವೆ. ಈಗ ಮಧ್ಯಾಹ್ನ ಉಪ್ಪಿನಕಾಯಿ, ಗೀ ರೈಸು, ಪಲ್ಯ ಮತ್ತೆ ಕೂರ್ಮಾ, ಹೆಸರುಬೇಳೆ ಪಾಯಸ, ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಮತ್ತು ಸಾಂಬಾರು, ಮಜ್ಜಿಗೆಯನ್ನು ತಯಾರು ಮಾಡಿರ್ತೇವೆ. ಅದೇ ಥರ ಸಾಯಂಕಾಲ ಸಹ ಉಪ್ಪಿನಕಾಯಿ, ಪಲ್ಯ, ವೈಟ್ ರೈಸು ಮತ್ತೆ ಬಾಯ್ಲ್ಡ್ ರೈಸು, ಸಾಂಬಾರು, ಮಜ್ಜಿಗೆ, ಹೋಳಿಗೆ ಮತ್ತೆ ತುಪ್ಪ, ಇದು ರಾತ್ರಿಯ ಮೆನು ಆಗಿರ್ತದೆ. ಮತ್ತೆ ನಾಳೆ ಬೆಳಿಗ್ಗೆ ಹೆಸರುಬೇಳೆ ಮತ್ತೆ ದಪ್ಪ ಅವಲಕ್ಕಿ, ಚಾ, ಕಾಫಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸರ್. ಈಗ ಊಟನ ಒಳ್ಳೆ ಕೊಟ್ಟಾಯಿತು. ಈಗ ಮಧ್ಯಾಹ್ನ 2 ಗಂಟೆಯಿಂದ ಬಂದೋಬಸ್ತ್ ಮೊದಲನೇ ಶಿಫ್ಟ್ ಆರಂಭ ಆಗೋದು. ನೀವು ಅದು ಎಲ್ಲ ಸಿಬ್ಬಂದಿಗಳು 2 ಗಂಟೆಗೆ ಬಂದು ರಿಪೋರ್ಟ್ ನೋಡ್ಕೋಬೇಕು. ಮತ್ತು ಊಟದ್ದೆಲ್ಲ ಯಾವುದೇ ಕೊರತೆ ಆಗಬಾರ್ದು. ಯಾರಿಗೂ ಕೂಡ ಊಟ ಸಿಕ್ಕಿಲ್ಲ ಅನ್ನೋ ಒಂದು ವರ್ಡ್ ಬರಬಾರ್ದು. ಅದು ಬಂದರೆ ನಮ್ಮ ಉದ್ದೇಶ ಎಲ್ಲ ಅದು ಹಾಳಾಗಿ ಹೋಗೋದು. ಹಾಗಾಗಿ ಅದೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ನೀವೆಲ್ಲನೂ ಕೂಡ ನೋಡಿಕೊಂಡು ಈ ಪರ್ಯಾಯ ಹಬ್ಬ ಅತ್ಯುತ್ತಮವಾಗಿ ನಡೆಯುವಾಗ ಆಗಬೇಕು. ಮತ್ತು ಟ್ರಾಫಿಕ್ ಏನಿದೆ, ಪಾರ್ಕಿಂಗ್ ಆಯಿತು, ಎಲ್ಲೆಲ್ಲಿ ನಾವು ಡೈವರ್ಷನ್ ಕೊಟ್ಟಿದ್ದೀವಿ, ರೆಸ್ಟ್ರಿಕ್ಷನ್ ಇದೆ, ಅದು ನಿಮ್ಮ ಜವಾಬ್ದಾರಿ.
ಮತ್ತು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಯಾರಿಗೂ ಕೂಡ ಊಟ ಸಿಕ್ಕಿಲ್ಲ ಆ ರೀತಿ ಆಗಬಾರ್ದು. ರಾತ್ರಿ ಟೀ ಕಾಫಿ ಏನು ಕೊಡೋದಿದೆ ಅದು ಆಗಬೇಕು. ಅಥವಾ ಒಂದು ಸೇಬು ನಾವು ಕೊಡ್ತೀವಿ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ, ಅದನ್ನು ಕೂಡ ಇನ್ ಟೈಮಲ್ಲಿ ಅಲ್ಲಿ ರೀಚ್ ಆಗ್ಬೋದು. ಇಷ್ಟು ಕೆಲಸ ನಮ್ಮದಿದೆ. ನಾವು ಇದೆಲ್ಲ ಮಾಡಿಕೊಂಡ್ರೆ ಈ ಪರ್ಯಾಯ ಸಕ್ಸಸ್ ಆಗೋದು. ಮತ್ತು ಹೊರಗಡೆಯಿಂದ ಬಂದಂಥ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕೆಲಸ ಮಾಡಿದರೂ ಕೂಡ ಒಂದು ಒಳ್ಳೆಯ ಊಟ ಕೊಟ್ಟಾಗ ಖುಷಿಯಿಂದ ಈ ಕೆಲಸ ಮಾಡಲಿಕ್ಕೆ ಅವರು ಉತ್ಸುಕರಾಗ್ತಾರೆ. ಹಾಗಾಗಿ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಕೂಡ ಲೋಪ ಮತ್ತು ವ್ಯತ್ಯಯ ಆಗಬಾರ್ದು. ಇದು ನಮ್ಮ ಜವಾಬ್ದಾರಿ ಇದೆ. ನೀವೆಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು, ಕೆಲಸ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೋರಿಕೊಳ್ತೀನಿ. ಧನ್ಯವಾದ.